ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಎಲ್ರಿಗೂ ಕೂಡ ಸಾರಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ತುಂಬ ದಿನಗಳಾಯಿತು, ತುಂಬ ತಿಂಗಳುಗಳಾಯಿತು ನಾನು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡಿ. ಸ್ವಲ್ಪ ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ಆ್ಯಂಡ್ ಆಲ್ಸೋ ವೀಡಿಯೋ ಮಾಡೋದಕ್ಕೆ ಅದರದ್ದೇ ಆದಂಥ ಟೈಮ್ ಬೇಕಾಗಿತ್ತು. ಸೊ ಐ ಡೋಂಟ್ ಥಿಂಕ್ ಸೊ ಆ ಒಂದು ಮೈಂಡ್ ಸೆಟ್ಟಲ್ಲಿದ್ದೆ ಅಂತ. ಈಗ ಮತ್ತೊಮ್ಮೆ ಒಂದು ಒಳ್ಳೆ ಕಂಟೆಂಟ್ ವೀಡಿಯೋನ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಆ ಸಮಯದಲ್ಲೇ ವರಮಹಾಲಕ್ಷ್ಮಿ ಹಬ್ಬನೂ ಹತ್ತಿರ ಇತ್ತು. ಸೊ ನಾನು ಈ ಒಂದು ವೀಡಿಯೋನ ಮಾಡಲೇಬೇಕು ಅಂತ ನಿರ್ಧಾರ ತಗೊಂಡೆ. ಆ್ಯಂಡ್ ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಮನೆಯಲ್ಲಿ ಅಂದರೆ ನಿಮಗಿರುವಂಥ ಕ್ವೆಶನ್ನ ಫಸ್ಟ್ ಕ್ಲಿಯರ್ ಮಾಡ್ತೀನಿ. ಗಂಡನ ಮನೆಯೋ ಅಥವಾ ಅಮ್ಮನ ಮನೆಯೋ ಅಂತ. ಇದು ನಾವು ಮಾಡ್ತಾ ಇರೋವಂಥದ್ದು ಅಮ್ಮನ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ನಾವು ಯೂಶ್ವಲಿ ಎರಡೂ ಕಡೆನೂ ಸೆಲೆಬ್ರೇಟ್ ಮಾಡ್ತೀವಿ. 1 ವೀಕ್ ಅಲ್ಲಿ, 1 ವೀಕ್ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ಸರಿ ಮೊದಲು ನಮ್ಮ ಮನೆಯಲ್ಲೇ ಅಂದರೆ ಅಮ್ಮನ ಮನೆಯಲ್ಲೇ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ತಯಾರಿ ಇತ್ತು ಎಲ್ಲನೂ ನಾನು ಒಂದು ರೆಕಾರ್ಡ್ ಮಾಡಿ ಎಲ್ಲ ವ್ಯೂವರ್ಸ್ಗೂ ತೋರಿಸೋಣ ಅಂತ ಹೇಳಿ ನಾನು ಈ ಸರಿ ಡಿಸೈಡ್ ಮಾಡಿದೆ. ಹಾಗಾಗಿ ಈ ಒಂದು ವಿಡಿಯೋ ಸೊ ನೀವು ನೋಡ್ತಾ ಹೋಗ್ಬೋದು ವಿಡಿಯೋದಲ್ಲಿ ಅಂದರೆ ಯಾವ್ಯಾವ ರೀತಿ ತಯಾರಿನ ಮಾಡಿದ್ವಿ ಅಂತ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಎಸ್ಪೆಷಲಿ ಪ್ರತಿಯೊಂದನ್ನು ಎಸ್ಪೆಷಲಿ ದೇವರ ಅಲಂಕಾರದಿಂದ ಹಿಡಿದು ಸೀರೆ ಉಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಡೆಕೋರೇಷನ್ ಕೂಡ ಅಂದರೆ ಕೆಳಗಡೆ ಎಲ್ಲ ಡೆಕೋರೇಷನ್ ದೇವ್ರ ಮುಂದೆ ಇಡುವಂಥ ಐಟಮ್ಸು ಎಲ್ಲನೂ ಕೂಡ ನಾನು ನೋಟ್ ಮಾಡಿಕೊಂಡು ತರಿಸಿ ಅದನ್ನು ನಾನೇ ಎಲ್ಲ ಡೆಕೋರೇಟ್ ಮಾಡಿದ್ದೀನಿ. ದಟ್ಸ್ ವೆರಿ ಸ್ಪೆಷಲ್. ಬಿಕಾಸ್ ಪ್ರತಿ ವರ್ಷ ಏನಾಗ್ತಾಯಿತ್ತು ಅಂದರೆ ಅಮ್ಮ ಏನಾದರೂ ರೆಡಿ ಮಾಡಿಟ್ಟಿರೋರು ಅಥವಾ ಯಾರನ್ನಾದ್ರೂ ಕರೆಸ್ಬಿಟ್ಟು ಮಾಡ್ತಾಯಿದ್ವಿ ಅಥವಾ ಯಾರಾದರೂ ಮನೇಲಿ ಯಾರಾದರೂ ಇರ್ತಾಯಿದ್ರು ಅವರೆಲ್ಲ ಹೆಲ್ಪ್ ಮಾಡಿರ್ತಾಯಿದ್ರು. ಜಸ್ಟ್ ನಾನು ಬಂದು ಪೂಜೆ ಆ ಥರದ್ದು ಮಾಡ್ತಾಯಿದ್ದೆ ಅಥವಾ ಚಿಕ್ಕ ಪುಟ್ಟ ಸಹಾಯಗಳನ್ನ ಮಾಡ್ತಾಯಿದ್ದೆ. ಸೊ ಈ ಸರಿ ನಾನು ಸ್ಯಾರಿನೆಲ್ಲ ನಾನೇ ಉಡ್ಸಿದ್ದೀನಿ ಆ್ಯಂಡ್ ಪ್ರತಿಯೊಂದನ್ನು ನಾನೇ ಡೆಕೋರೇಟ್ ಮಾಡಿದ್ದೀನಿ. ಆಬ್ವಿಯಸ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ದೇ ಇರಬಹುದು. ವಿಡಿಯೋನೂ ಕೂಡ ಬೇರೆ ಯೂಟ್ಯೂಬ್ ವೀಡಿಯೋಸ್ನ ನೋಡಿ ರೆಫರ್ ಮಾಡ್ಬೋದಾಗಿತ್ತು. ಬಟ್ ನನಗೇನೋ ಅನಿಸಿದ್ದು ಇಟ್ಸ್ ಓಕೆ, ಹಾಗೆ ಹೇಗೆ ಬರುತ್ತೆ ಹಾಗೆ ಮಾಡೋಣ. ಫಸ್ಟ್ ಟೈಮಲ್ಲಿ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತ ಅನಿಸ್ತು. ಸೊ ಹಾಗಾಗಿ ನನಗೆ ಯಾವ ರೀತಿ ಬಂತು, ನನಗೆ ಯಾವ ರೀತಿ ತೋರಿಸ್ತು ಆ ಥರ ಮಾಡಿದ್ದೀನಿ. ಬಟ್ ಡೆಫಿನೆಟ್ಲಿ ಐ ನೋ ಇಟ್ಸ್ ನಾಟ್ ದ ಪ್ರಾಪರ್ ಒನ್, ಬಟ್ ಐ ಡಿಡ್ ಮೈ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ತುಂಬ ಭಯ ಆಗ್ತಾಯಿತ್ತು ಈವನ್ ಡೆಕೋರೇಷನ್ ಮಾಡಬೇಕಾದ್ರೆ. ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಬಹುದು. ಮೊದಲನೇದಾಗಿ ಹಿಂದೆ ಇರುವಂಥ ಡೆಕೋರೇಷನ್ನು ಕೂಡ ನಮ್ಮ ಅಣ್ಣ ಮತ್ತು ನನ್ನ ಮನೆಯಲ್ಲಿ ಹೆಲ್ಪ್ ಮಾಡುವಂಥ ಹುಡುಗ ಎಲ್ಲರೂ ಸೇರಿ ಇದಕ್ಕೆ ಬ್ಯಾಕ್ಗ್ರೌಂಡ್ನ ಹೆಲ್ಪ್ ಮಾಡಿದ್ರು. ಹಿಂದಿನ ದಿನವೇ ಅದನ್ನು ಮಾತ್ರ ಮಾಡಿಟ್ಕೊಂಡಿದ್ವಿ. ನೆಕ್ಸ್ಟ್ ಬೆಳಗ್ಗೆ ಒಂದು 7 ಗಂಟೆ ಅಷ್ಟರೊಳಗೆ ನಾನು ಎಲ್ಲ ಅರೇಂಜ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಸ್ಯಾರಿ ಉಡಿಸೋದ್ರಿಂದ ಹಿಡಿದು ಎಲ್ಲ ಕೆಲಸನೂ ನಾವೆರಡೂ ಸೇರಿಕೊಂಡೇ ಮಾಡಿದ್ವಿ. ಒಂಥರ ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ವರ್ಷಗಳಿಂದ ವರಮಹಾಲಕ್ಷ್ಮಿ ಹಬ್ಬನ ನಾವು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷವೂ ಮನೆಯಲ್ಲಿ ವರಮಹಾಲಕ್ಷ್ಮಿನ ಕೂರಿಸ್ತಾ ಇದ್ವಿ. ಅದೇ ರೀತಿ ಈ ವರ್ಷವೂ ಅದರ ಸ್ಪೆಷಲ್ ಏನಪ್ಪ ಅಂತಂದರೆ ಎರಡೂ ಮನೇಲಿ ಕೂರಿಸ್ತಾ ಇದ್ದೀವಿ ಅಲ್ಲಿ ಇಲ್ಲಿ. ಪ್ರತಿ ವರ್ಷವೂ ಕೂಡ ಅಮ್ಮ ಇದನ್ನು ಮಿಸ್ ಮಾಡದೆ ಮಾಡ್ತಾರೆ. ಆ್ಯಂಡ್ ಈ ಟೈಮಲ್ಲಿ ನಂಗೆ ಶೂಟಿಂಗ್ ಇದ್ದು ಕೂಡ ಅವತ್ತಿನ ದಿನ ಬ್ರೇಕ್ ತೊಗೊಂಡು ಈ ಒಂದು ಹಬ್ಬಕ್ಕೆ ಮಾತ್ರ ನಾನು ಮೇನ್ಲಿ ಪ್ರೆಸೆಂಟ್ ಇರ್ತಾಯಿದ್ದೆ. ಆ್ಯಂಡ್ ಚಿಕ್ಕ ವಯಸ್ಸಲ್ಲೆಲ್ಲ ನೆನಪಿದೆ ನನಗೆ ಆಂಟಿ ಜೊತೆ ಅಥವಾ ಅಮ್ಮನ ಜೊತೆ ಎಲ್ಲಾದರೂ ಹೊರಗಡೆ ಹೋದಾಗ ಅಂದರೆ ಕರೀತಾರಲ್ಲ ಅವರು ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಆ ಟೈಮಲ್ಲಿ ಬಾಗಿನ ತೊಗೊಳಕ್ಕೆಲ್ಲ ಹೋಗೋದು ಇದೆಲ್ಲ ನೆನಪಾಗ್ತಾ ಇರುತ್ತೆ. ಆ್ಯಂಡ್ ಹೌದು, ಈ ದಿನ ಅಡುಗೆ ಆಗಿರ್ಬೋದು, ತಿಂಡಿ ತಿನಿಸುಗಳು ಎಲ್ಲನೂ ಮನೆಯಲ್ಲೇ ಮಾಡ್ತಾಯಿದ್ರು. ಆ್ಯಂಡ್ ಎಲ್ಲರೂ ಸೇರಿ ಪೂಜೆ ಮಾಡ್ತಾಯಿದ್ವಿ. ಅದೇ ರೀತಿ ಎಲ್ಲರೂ ಮನೆಯಲ್ಲೆಲ್ಲ ಸೇರಿ ಒಂದು ಸಂಭ್ರಮನ ಆಚರಿಸುವಂಥ ದಿನ ಅಂದರೆ ವರಮಹಾಲಕ್ಷ್ಮಿ ಅಂತ ಹೇಳ್ಬೋದು. ಆ್ಯಂಡ್ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಈ ಒಂದು ಹಬ್ಬ ತುಂಬಾ ಸ್ಪೆಷಲ್. ರೆಡಿ ಆಗೋದ್ರಿಂದ ಹಿಡಿದು ಪ್ರತಿಯೊಂದೂ ತುಂಬ ಏನು ಹೇಳ್ತಾರೆ ಸ್ಪೆಷಲ್ ಅಂತ ಅನಿಸುತ್ತೆ. ಚಿಕ್ಕದ್ರಲ್ಲಿ ಲಂಗ ದಾವಣಿ ಹಾಕ್ಕೊಂಡು ಆಂಟಿ ಜೊತೆ ಆಗಿರ್ಬೋದು, ಅಮ್ಮನರ ಜೊತೆ ನಾವೆಲ್ಲ ಹೋಗ್ತಾಯಿದ್ದ ದಿನಗಳೆಲ್ಲ ಮತ್ತೆ ಮತ್ತೆ ನೆನಪು ಮಾಡುತ್ತೆ. ಆ್ಯಂಡ್ ಅಡುಗೆ ಅಂತ ಬಂದರೆ ಆವತ್ತಿನ ದಿನ ಪಲಾವ್ ಸ್ವಲ್ಪ ನಾರ್ಮಲಾಗಿರ್ತಾಯಿತ್ತು ನಮ್ಮ ಮನೇಲಿ ಯಾವಾಗಲೂ.
ಆ್ಯಂಡ್ ಎಷ್ಟೋ ಜನ ನನಗೆ ರೀಸೆಂಟಾಗಿ ಕೇಳಿರೋವಂಥದ್ದು ಉಂಟು. "ಓಹ್! ಮದುವೆ ಆದಮೇಲೆ ಈ ಥರ ದೇವಸ್ಥಾನಕ್ಕೆಲ್ಲ ಜಾಸ್ತಿ ಹೋಗ್ತಾ ಇದ್ದೀರಾ ಅಲ್ವಾ?" ಹಾಗೆ ಹೀಗೆ ಅಂತ. ಆ ಥರ ಏನಿಲ್ಲ. ಆ್ಯಕ್ಚುಲಿ ಗೊತ್ತಿರೋರಿಗೆ ಗೊತ್ತು ನಾನು ಯಾವ ರೀತಿ ಅಂತ. ಅಂದರೆ ಮುಂಚೆಯಿಂದನೂ ಹೋಗ್ತಾ ಇದ್ದೆ. ಬಟ್ ಈಗ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇರ್ಬೋದು. ಆ್ಯಂಡ್ ಮೋರ್ ಓವರ್ ತುಂಬ ಟ್ರೆಡಿಷ್ನಲ್ ಆಗೆಲ್ಲ ಡ್ರೆಸ್ ಹಾಕ್ಕೊಳ್ತಾ ಇರ್ತೀನಲ್ಲ, ಆಬ್ವಿಯಸ್ಲಿ ಎಲ್ರಿಗೂ ಒಂಥರ ಬೇರೆ ಥರನೇ ಕಾಣಿಸ್ತಾ ಇದೆ. ಬಟ್ ಡೆಫಿನೆಟ್ಲಿ ಮುಂಚೆನೂ ಹೋಗ್ತಾ ಇದ್ದೆ. ಆಬ್ವಿಯಸ್ಲಿ ಈಗಲೂ ಹೋಗ್ತಾ ಇದ್ದೀನಿ ಆ್ಯಂಡ್ ಮುಂದೆನೂ ಹೋಗ್ತೀನಿ ಅನ್ನೋ ಒಂದು ಭರವಸೆಯಲ್ಲಿ ಹೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ಮನೆಯಲ್ಲಿರುವಂತಹ ಒಂದು ಕಲ್ಚರ್‌ನ ಫಾಲೋ ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟ ಆವಾಗ್ಲಿಂದನೂ. ಎಸ್, ಎಲ್ಲಿ ಮಾಡರ್ನ್ ಆಗಿರ್ಬೇಕಲ್ಲಿರ್ತೀವಿ, ಎಲ್ಲಿ ಈ ಥರ ಟ್ರೆಡಿಷನಲ್ ಮತ್ತು ಟ್ರೆಡಿಷನ್ನ ಫಾಲೋ ಮಾಡಬೇಕು ಅಂತ ಇರುತ್ತೋ ಅಲ್ಲೂ ಕೂಡ ನಾನು ಯಾವಾಗಲೂ ಯೆಸ್ ಅಂತಲೇ ಇರ್ತೀನಿ. ಸೊ ಹಬ್ಬದ ದಿನ ಆಮ್, ಕೈಗೆ ಅರಿಶಿಣದ ದಾರದಿಂದ ಮಾಡಿದಂಥ ಸೇವಂತಿಗೆ ಹೂವನ್ನ ಕಟ್ಟೋದು ಮತ್ತು ಮನೆಯವರೆಲ್ಲ ಸೇರಿ ಒಟ್ಟಿಗೆ ಕೂತು ಊಟ ಮಾಡುವಂಥದ್ದು, ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಮಾಡುವಂಥದ್ದು, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈ ವರ್ಷವೂ ಕೂಡ ಅದೇ ರೀತಿ ಒಂದು ಚಿಕ್ಕದಾದಂತಹ ಗೆಟ್ ಟುಗೆದರ್ ಜೊತೆಗೆ, ಅಂದರೆ ಫ್ಯಾಮಿಲಿ ಗೆಟ್ ಟುಗೆದರ್ ಜೊತೆಗೆ ಈ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಖುಷಿಯಾಯಿತು. ಜೊತೆಗೆ ಹಬ್ಬದ ಊಟನೂ ಕೂಡ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ರು ನಮ್ಮ ಅಮ್ಮ ಮತ್ತು ಅತ್ತಿಗೆ. ಸೊ ನಾವು ಮನೆಯವರೆಲ್ಲ ಸೇರಿ ಕೊನೆಗೆ ಪೂಜೆನ ಮುಗಿಸಿ ಕೊನೆಯಲ್ಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಕೇಳ್ತಾ ಇದ್ರಿ ಯಾವಾಗ್ಲೂ ನಿಮ್ಮನೆ ವಿಡಿಯೋ ಮಾಡಿ ಅಥವಾ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬ ವಿಡಿಯೋ ಮಾಡಿ ಅಂತ. ಟು ಬಿ ಹಾನೆಸ್ಟ್ ಲಾಸ್ಟ್ ಇಯರ್ ಮಾಡಿದ್ದು ವಿಡಿಯೋನೂ ಕೂಡ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ, ಬಟ್ ವಿಡಿಯೋ ಮಾಡಿದ್ದೆ. ಕಾರಣಾಂತರಗಳಿಂದ ಕೆಲವು ಟೈಮ್ ಹಾಗಾಗತ್ತೆ. ಸೊ ಅದನ್ನೆಲ್ಲ ತಲೆಲಿಟ್ಕೊಳ್ದೆ ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನೋಡ್ತಾ ಇರೋವಂಥದ್ದು ನಮ್ಮ ಮನೆಯಲ್ಲಿ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಕಮ್ ಲಂಚ್ ಅಂದರೆ ಬ್ರಂಚ್ಗೆ ರೆಡಿ ಮಾಡಿದಂಥ ಊಟ. ಎನಿವೇಸ್, ಆದಷ್ಟು ಬೇಗ ಇನ್ನೊಂದು ಒಳ್ಳೆ ಕಂಟೆಂಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಎಸ್, ಈ ವಿಡಿಯೋದಲ್ಲಿ ನಾನು ವಾಯ್ಸ್ ರೆಕಾರ್ಡ್ನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅವತ್ತಿನ ದಿನ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಈ ಒಂದು ವಾಯ್ಸ್ ಓವರ್ ನಿಮಗೆ ನಮ್ಮ ಮನೆಯ ಒಂದು ಸೆಲೆಬ್ರೇಷನ್ನ ಒಂದು ಡಿಸ್ಕ್ರೈಬ್ ಮಾಡ್ತು ಅಂತ ಅಂದ್ಕೊಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.